ವಿಕ್ಕಿ ತಾಯಿಯಾಗಿ ಏಪ್ರಿಲ್ 24ರಿಂದ ನಮ್ಮ ಮುಂದೆ ಬರ್ತಾ ಇದ್ದೀರಾ. ಫೈರ್ಫ್ಲೈ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಟ್ಸ್ ನಿವೇದಿತಾ, ಏಕೆಂದರೆ ಶಿವಣ್ಣನ ಮಗಳು ನಿವಿ ಹ್ಯಾಸ್ ಪ್ರೊಡ್ಯೂಸ್ ದಿಸ್ ಮೂವಿ. ಅದೇ ನನಗೆ ತುಂಬ ಖುಷಿಯಾದ ವಿಷಯ. ನಾನು ಈಗಾಗಲೇ ಭಾಳಷ್ಟು ಇಂಟರ್ವ್ಯೂಲಿ ಹೇಳಿದ್ದೆ, ಚಿಕ್ಕ ಮಗು ಅವಾಗಲಿಂದ ನೋಡಿ ಇವತ್ತು ಶಿ ಹಸ್ ಬಿಕಮ್ ಅ ಪ್ರೊಡ್ಯೂಸರ್ ಆ್ಯಂಡ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಶಿವಣ್ಣ ಮತ್ತು ಗೀತಮ್ಮಂಗೆ ಎಷ್ಟು ಸಂತೋಷ, ಎಷ್ಟು ಖುಷಿ, ಎಷ್ಟು ಹೆಮ್ಮೆ ಇದೆಯೋ ಅಷ್ಟೇ ಖುಷಿ, ಹೆಮ್ಮೆ, ಸಂತೋಷ ನನಗೂ ಇದೆ. ಐ ಆಮ್ ವಿಶಿಂಗ್ ಹರ್ ಆಲ್ ದಿ ಬೆಸ್ಟ್. ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಂದು ಒಳ್ಳೆ ಕಥೆ ಇರುವಂಥ ಸಿನಿಮಾ. ಆ್ಯಂಡ್ ಇಂಥ ಒಂದು ಒಳ್ಳೆ ಸಬ್ಜೆಕ್ಟು ನಿವೇದಿತಾ ಚೂಸ್ ಮಾಡಿ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಅದು ತುಂಬಾ ಒಂದು ಹೆಮ್ಮೆ ವಿಷಯ. ಏಕೆಂದರೆ ನಾರ್ಮಲಾಗೆ ಎಲ್ಲರೂ ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಿರಬೇಕು ಆ ಥರನೇ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈಗ ಒಳ್ಳೊಳ್ಳೆ ಕತೆ ಅವಶ್ಯಕತೆ ಇದೆ, ಒಳ್ಳೊಳ್ಳೆ ಸಿನಿಮಾಗಳ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಶಿ ಹಸ್ ಚೋಸನ್ ದಿಸ್ ಮೂವಿ ಆ್ಯಂಡ್ ತುಂಬ ಅದ್ಭುತವಾದ ಕತೆ. ನೀವು ಟ್ರೈಲರ್ ನೋಡಿದ್ರೇ ಗೊತ್ತಾಗುತ್ತೆ, ಇಟ್ ಈಸ್ ಅಪೀಲಿಂಗ್ ಟು ಎವ್ರಿ ಒನ್, ಇಟ್ ವಿಲ್ ಅಪೀಲ್ ಟು ಎವ್ರಿ ಒನ್. ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂಥ ಸಿನಿಮಾ. ಅದರಲ್ಲಿ ಬರೋವಂಥ ಎಲ್ಲ ಪಾತ್ರಗಳು ಅಷ್ಟೇ ಎಲ್ಲರಿಗೂ ರಿಲೇಟ್ ಆಗುತ್ತೆ. ಆ್ಯಂಡ್ ಪ್ರೊಡಕ್ಷನು ಅಷ್ಟೇ, ಶಿ ಹಸ್ ಡನ್ ಇಟ್ ಸೋ ವೆಲ್. what more can I say? I'm extremely happy that I'm a part of this project ಅಂತ. Obviously ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪಾಜಿ ಅವ್ರ ಕುಟುಂಬ, ನಾನು ಅವರ ಒಂದು ಫ್ಯಾಮಿಲಿ ಮೆಂಬರ್, ನನಗಿದು ನನ್ನ ತವ್ರ ಮನೆ. ಹಾಗಾಗಿ ನಾನೇ ಈ ಚಿತ್ರನ ಪ್ರೊಡ್ಯೂಸ್ ಮಾಡಿದಷ್ಟು ಒಂದು ಹೆಮ್ಮೆ ಇದೆ ನನಗೆ, ಒಂದು ಸಂತೋಷ ಆಗ್ತಾ ಇದೆ. ಆ್ಯಂಡ್ ವಂಶಿ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಏಕೆಂದರೆ ಈಗ ಅಗೇನ್ ಎಲ್ಲರೂ ಕಮರ್ಷಿಯಲಿ ಏನೋ ದೊಡ್ಡದಾಗಿ ಮಾಡಬೇಕು ಆ ಥರ ಬೇರೆ ಬೇರೆ ಥಾಟ್ಸ್ ಇರುವಾಗ ಮತ್ತೆ ಎಲ್ಲೋ ಒಂದು ಕಡೆ ಸಂಬಂಧಗಳ ಬಗ್ಗೆ ಒಂದು ಆ ಥರ ಒಂದು ಕತೆ ಮಾಡಿರೋದು ರಿಯಲಿ ಹ್ಯಾಟ್ಸ್ ಆಫ್ ಟು ಯು ವಂಶಿ. ಬಿಕಾಸ್ ಅಷ್ಟು ಒಂಥರ ತುಂಬ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಜೊತೆಗೆ ಅಷ್ಟೇ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಅಷ್ಟೇ ಒಳ್ಳೆ ಆ್ಯಕ್ಟರ್ ಕೂಡ. ದ ಎಂಟೈರ್ ಟೆಕ್ನಿಕಲ್ ಟೀಮ್, ಎಲ್ಲ ಹೆಸರು ಹೇಳ್ತಾ ಹೋದರೆ ಟೈಮ್ ಆಗುತ್ತೆ, ನಾನೊಬ್ಬಳೇ ಐ ಡೋಂಟ್ ಟು ಟೇಕ್ ದ ಟೈಮ್. ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ಫಾರ್ ದಿಸ್ ಮೂವಿ. ಐ ಆಮ್ ಶ್ಯೂರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಇದುವರೆಗೂ ಹೇಗೆ ಎಲ್ಲ ಮಾಧ್ಯಮದವರು ನಮ್ಮೆಲ್ಲರೂ ಹೇಗೆ ನಮಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿದಿರೋ ಅದೇ ರೀತಿ ಈ ಸಿನಿಮಾಗೂ ಅಷ್ಟೇ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ. ಆ್ಯಂಡ್ ಡೆಫಿನೆಟ್ಲಿ ಯು ವೋಂಟ್ ಬಿ ಡಿಸಪಾಯಿಂಟೆಡ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಅದು ಸಂಡೇ RCB ಮ್ಯಾಚ್ ಮುಗಿದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ as I said earlier, ಈ ಸಿನಿಮಾ ಅನ್ನೋದು ಇಸ್ ವೆರಿ ಸ್ಪೆಷಲ್. ಫಸ್ಟ್ಲಿ ಕಮಿಂಗ್ ಫ್ರಮ್ ದ ರಾಜ್ಕುಮಾರ್ ಸರ್ಸ್ ಫ್ಯಾಮಿಲಿ. ಶಿವಣ್ಣ, ಥ್ಯಾಂಕ್ ಯು ಒಂದು ಆಪರ್ಚುನಿಟಿಗೆ. ಗೀತಾ, ಥ್ಯಾಂಕ್ ಯು. ಆ್ಯಂಡ್ ನಿವೇದಿತಾ ಮೇಡಮ್, ಫಸ್ಟ್ಲಿ big thank you to you. The movie looks the way it looks. Again, I've told this a lot of times. It looks the way it looks because of you and for believing in the content. And as artists, we all have our vision. Happy she supported and made it happen. Vamshi, thank you for giving a challenging script which we have tried to execute. Elrigu, hopefully it will impress and you will like the film. So yes, thank you. Challenges ide, but adar ಬಗ್ಗೆ I have limitations. ಆಮೇಲೆ ಮಾತಾಡೋಣ. ಸೊ ಎಸ್, ಅಗೇನ್ ಎಲ್ಲ ಸಿನಿಮಾಲು ಇದ್ದಂಗೆ ಇದರಲ್ಲೂ ಚಾಲೆಂಜಸ್ ಇರುತ್ತೆ. ಆ್ಯಂಡ್ ಬಟ್ ದಿ ಓನ್ಲಿ ಪಾಯಿಂಟ್ ಇಸ್, ಐ ಥಿಂಕ್ ಕಲೆಕ್ಟಿವ್ ಆಗಿ ಎಲ್ಲ ಡಿಪಾರ್ಟ್ಮೆಂಟ್ದು ವರ್ಕ್ ಕಾಣತ್ತಿಲ್ಲಿ. ಸೊ ಇಟ್ಸ್ ನಾಟ್ ಅಬೌಟ್ ಸಿನಿಮಾಟೋಗ್ರಫಿ. ಒಂದು ಕ್ಯಾಮ್ರಾ ಅಂತ ಬಂದಾಗ ಇಟ್ಸ್ ಅಬೌಟ್ ಆರ್ಟಿಸ್ಟ್, ಸ್ಕಿನ್ ಟೋನ್, ಮೇಕಪ್, ಕಾಸ್ಟ್ಯೂಮ್ಸ್, ಆರ್ಟ್ ಡಿಪಾರ್ಟ್ಮೆಂಟ್, ಕಲರ್, ಎವ್ರಿಬಡಿ, ಎಲ್ಲರದು ಕೆಲಸ ಬರುತ್ತೆ. ಸೊ ಹೋಪ್ಫುಲಿ ಐ ಹ್ಯಾವ್ ಗಾಟ್ ದಿ ಆಪರ್ಚುನಿಟಿ ಟು ಕ್ಯಾಪ್ಚರ್ ಎವ್ರಿಬಡೀಸ್ ವರ್ಕ್ ವೆಲ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಮಗೆ ಹಿಂದ್ಗಡೆ ನಿಂತು ಸೆಟ್ಟಿನ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡಿ ಅಭ್ಯಾಸ, ಸ್ಟೇಜಿನ ಮೇಲ್ಗಡೆ ಬಂದು ನಿಂತ್ಕೊಂಡು ಮಾತಾಡಿ ಅಭ್ಯಾಸ ಇಲ್ಲ. ಈ ಫಿಲ್ಮ್ನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಾವು ಏನು ಕೇಳಿದ್ದೀವಿ ಅದನ್ನ ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅದರಿಂದ ಜಾಸ್ತಿಯಾಗಿ ನಿಮಗೆ ಇದು ನಾನು ಹೇಳೋದಕ್ಕಿಂತ ಜಾಸ್ತಿಯಾಗಿ ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ಫೈರ್ಫ್ಲೈ ಈ ತಿಂಗಳು 24ನೇ ತಾರೀಕು ರಿಲೀಸ್ ಆಗುತ್ತೆ. ಎಲ್ಲರೂ ನೋಡೋವಂಥ ಸಿನಿಮಾ. ನನಗೆ ಸಿನಿಮಾಗಿಂತ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂಚೂರು ಹೇಳೋಣ ಅಂತ ಆಸಕ್ತಿ. ಮೊದಲನೇ ದಿನ ನನಗೊಂದು ಕಾಲ್ ಬರುತ್ತೆ, ನೀವು
ಸಿನಿಮುತ್ತು ಪ್ರೊಡಕ್ಷನಲ್ಲಿ ಒಂದು ಪಾತ್ರ ಮಾಡಬೇಕಾಗುತ್ತೆ, ಅವೈಲಬಲ್ ಇದ್ದೀರಾ ಅಂತ. ನನಗೆ ಎಷ್ಟು ಖುಷಿಯಾಗೋಯ್ತು ಅಂದರೆ ಆ ಹೆಸ್ರು ಕೇಳಿದ ತಕ್ಷಣವೇ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸರ್ ಖಂಡಿತ ಇದ್ದೀನಿ ಅಂತ ಅಂದೆ. ಸರಿ ನಾಳೆ ಡೈರೆಕ್ಟ್ರು ಮಾತಾಡ್ತಾರೆ ಅಂದರು. ಎಲ್ಲಿ ನೈಸ್ ರೋಡ್ ಹತ್ರ ಮೆಟ್ರೋ ಇದೆಯಲ್ಲ, ಅಲ್ಲಿಗೆ ಬಂದರು ಡೈರೆಕ್ಟ್ರನ್ನ ನೋಡಿಕೊಂಡು. ಬಂದು ಫುಟ್ಪಾತ್ ಮೇಲೆ ಕೂತ್ಕೊಂಡು ಕಥೆಯನ್ನು ಹೇಳಿದ್ರು. ಸರ್ ನೀವು ದೊಡ್ಡಪ್ಪನ ಪಾತ್ರ ಮಾಡ್ತಾಯಿದ್ದೀರಾ, ಈ ಥರ ಇದೆ ಅಂತ ಕಥೆಯಲ್ಲಿ ಎಲ್ಲವನ್ನೂ ಹೇಳಿದ್ರು. ಅವ್ರು ಕತೆ ಹೇಳ್ತಾ ಇದ್ದಾರೆ, ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅದೇ ಒಂಥರ ಫೈರ್ ಫ್ಲೈ ಆಗಿದೆ. ನನಗೆ ಬೇರೆ ಏನೂ ಕೇಳಿಸ್ತಾ ಇಲ್ಲ. ಏನು ಹೇಳ್ತಿದ್ದಾರೆ ಕತೆ ಹೇಳ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ನಾನೇ ಹೀರೋ ಸರ್, ನೀವು ಹೀರೋನಾ? ಇದೇನು ಅಯ್ಯೋ ನಾವು ಶಿವಣ್ಣ ಸಾರೋ ಮತ್ತಿನ್ಯಾರೋ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಇರಲಿ ಈಗಿನ ಹುಡುಗರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಇದ್ರೂ ಇರ್ಬೋದು, ನಾವು ಯಾರನ್ನೂ ಲೇಜಿ ಮಾಡೋದು ಬೇಡ, ಆಯಿತು ಸರ್ ನಾನು ಅವೈಲಬಲ್ ಇದ್ದೀನಿ ಅಂತಾರೆ. ಸರಿ ಒಂದಿಷ್ಟು ದಿನ ಆದಮೇಲೆ ಡೇಟ್ಸ್ ಬರುತ್ತೆ, ಸಟ್ಟಿಗೆ ಹೋಗ್ತೀನಿ. ಸಟ್ಟಿಗೆ ಹೋದರೆ ನಮಗೂ ರಾಜ ಆತಿಥ್ಯ. ಸರ್ ಗುಡ್ ಮಾರ್ನಿಂಗ್ ಪ್ರತಿಯೊಂದು ಪ್ರೊಡಕ್ಷನ್ನವರು, ಡೈರೆಕ್ಷನ್ ಟೀಮು, ಪ್ರೊಡಕ್ಷನ್ನವ್ರು, ಲೈಟಿಂಗ್ ಬಾಯ್ಸು, ಊಟ ಬಡಿಸೋರು ಪ್ರತಿಯೊಬ್ಬರು. ಏನಂದರೆ ಈ ಮೊದಲೇ ಈ ಮಾತು ಹೇಳಬೇಕಾಯ್ತು. ಅಪ್ಪಾಜಿಯವ್ರ ಮನೆಗೆ ನಾವು ಈಗ ಸಾಯಂಕಾಲ 5 ಗಂಟೆಗೆ ಬಂದಾಗ ಆತಿಥ್ಯ, ನೀರು ಕುಡಿದ್ರಾ, ಕಾಫಿ ಕುಡಿದ್ರಾ, ಊಟ ಮಾಡಿದ್ರಾ, ಇದೇ ಮೊದಲು ಅವ್ರು ಕೇಳಿದ್ದು. ಆ ಆತಿಥ್ಯನ ನಮಗೇನಾಗುತ್ತೆ ಅಂದರೆ ಒಂದು ಗೆಲುವಿಗೆ ಕಾರಣ ಆಗುತ್ತೆ. ಹಾಗೆ ಟೀಮ್ ಒಳಗೆ ಹೋಗಿದ ತಕ್ಷಣ ನಾವು ಏನೋ ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಮಾಡ್ಬೋದು ಬಿಡು, ಎಲ್ಲರೂ ಪರಿಚಯ ಆಗಿದ್ದಾರಲ್ಲ ಅನ್ನೋ ಒಂದು ಇದಾಯಿತು. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ಟೆಕ್ನಿಕಲ್ ಒಂದು ಕ್ಯಾಮ್ರಾ ಕೆಟ್ಟೋಗುತ್ತೆ. ಎಲ್ಲರನ್ನೂ ಪ್ಯಾಕಪ್ ಅಂತ ಹೇಳಿ ಕಳಿಸ್ಬಿಡ್ತಾರೆ ಬೆಳಿಗ್ಗೆ 7 ಗಂಟೆಗೆ. ಅವಾಗ ನಮಗೆ ಅಯ್ಯೋ ಒಂದಿನದ್ದು ಪೇಮೆಂಟ್ ಹೋಗ್ಬಿಡ್ತಲ್ಲ, ಏನು ಮಾಡೋದು, ಹಿಂಗೋಗೋಯ್ತಲ್ಲ, ಪರವಾಗಿಲ್ಲ ಏನೋ ಆಗಿದೆ, ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಹೋಗೋಣ ಅಂತ ಹೋದ್ವಿ. ಆದರೆ ಅವತ್ತಿನ ದಿನ ಪೇಮೆಂಟ್ ಕೂಡ ಹಾಕಿದ್ದಾರೆ. ಅಷ್ಟು ದೊಡ್ಡ ಗುಣ, ನಮಗೆ ಖುಷಿ ಆಗ್ಬಿಡ್ತು. ನಮಗೆಷ್ಟು ಹೈಯೆಸ್ಟ್ ಪೇಮೆಂಟ್ ತೊಗೊಂಡಿರೋದು ಈ ಸಿನಿಮಾದಲ್ಲೇ. ನಾನು ಸುಮಾರು ಸಿನಿಮಾಗಳಲ್ಲಿ ಇದು ಮಾಡಿದ್ದೀನಿ, ಆದರೆ ಅಷ್ಟೊಂದು ಪೇಮೆಂಟ್ ಕೊಟ್ಟಿಲ್ಲ. ಇಲ್ಲೇನೋ ಕೇಳಿದೆ, ಅಷ್ಟಕ್ಕೆ ಸರ್ ಓಕೆ ಅಂದ್ಬಿಟ್ರು. ನಾನು ಇದೇನಪ್ಪ ಇನ್ನೂ ಕೇಳಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಅಲ್ಲ ಅದೇ ದೊಡ್ಡದಾಗೋಗಿತ್ತು ನನಗೆ, 10,000ನೇ ದೊಡ್ಡದಾಗೋಗಿತ್ತು. ಅಯ್ಯೋ ಇವ್ರೇನು ಕನ್ಫ್ಯೂಸ್ ಮಾಡಲೇ ಇಲ್ಲ. ಆಯಿತು ಅಂದರು, 1,000 ಕನ್ವೀನಿಯನ್ಸ್ ಕೊಟ್ಟರು. ಪೇಮೆಂಟಿಗೆ ಯಾವ ಡೇಟಿಗೆ ಬೇಕೋ ಆ ಡೇಟಿಗೆ ಬೀಳೋದು, ನಮಗೊಂಥರ ಖುಷಿ ಆಗೋದು. ಸಟ್ಟಲ್ಲಿ ಹೋದರೆ ಊಟ, ಮತ್ತು ಗೀತಮ್ಮವ್ರೇನೋ ಸ್ನ್ಯಾಕ್ಸ್ ಏನೋ 4 ಗಂಟೆ ಕಳಿಸೋರಂತೆ ಎಕ್ಸ್ಟ್ರಾ. ಮತ್ತು 6 ಗಂಟೆ 7 ಗಂಟೆ ಆದರೆ ಮತ್ತೆ ಊಟ ಇರೋದು, ಊಟ ಮಾಡ್ಕೊಂಡೇ ನಾವು ಮನೆಗೆ ಹೋಗಬೇಕು. ಹಾಗಾಗಿ ಈ ಫೈರ್ ಫ್ಲೈನಲ್ಲಿ ದೊಡ್ಡಪ್ಪನ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ದೊಡ್ಡಪ್ಪ ಅಂದರೆ ಎಷ್ಟು ಒಳ್ಳೆ ದೊಡ್ಡಪ್ಪ ಅಂದರೆ ಆಡಿಯನ್ಸ್ ಎಲ್ಲ ನೋಡಿದವರು, ದೊಡ್ಡಪ್ಪ ಅಂದರೆ ಈಗಿರಬೇಕು, ನಮಗೆ ಇಂಥ ದೊಡ್ಡಪ್ಪ ಸಿಗಬೇಕು. ನಾನು ಒಳ್ಳೆಯವನಾಗಿ ಅವನ ಹತ್ರ, ವ್ಯಕ್ತಿ ಹತ್ರ, ಹೀರೋ ಹತ್ರ ತುಂಬ ಚೆನ್ನಾಗಿರ್ತೀನಿ. ನಾನೇನು ಅವ್ನು ಕ್ಲಮ್ಸಿ ಮಾಡೋದಿಲ್ಲ. ಅವನೇನೇನು ಡಿಸ್ಟರ್ಬ್ ಮಾಡ್ತಾನೋ ಅದಕ್ಕೆಲ್ಲ ಇನ್ವಾಲ್ವ್ ಆಗಿರ್ತೀನಿ. ಕತೆ ಹೇಳೋದು ಬೇಡ, ಸುಮ್ಮನೆ ಹೇಳಿದ್ದು. ಓಕೆ ಸರ್, ಓಕೆ. ಆಮೇಲೆ ವಿಕ್ಕಿ ಸರ್ ಡೈರೆಕ್ಟ್ರು ತುಂಬ ಇಂಟೆಲಿಜೆಂಟ್ ಪರ್ಸನ್. ಅವರು ಸಟ್ಟಲ್ಲಿ ಹೆಂಗೆ ಅಂದರೆ ಪ್ರತಿಯೊಂದನ್ನು ಡೀಟೇಲ್ಸ್ನ ಮುಂಚೆನೇ, ಸಿನಿಮಾಗಿಂತ ಮುಂಚೆನೇ ರೆಡಿ ಮಾಡ್ಕೊಂಬಂದಿದ್ದಾರೆ. ಹಾಗೇ ಬರಬೇಕು, ಹಾಗೇ ಸಟ್ಟಿರಬೇಕು, ಹಾಗೆ ಕಲ್ಲರು ಇದಿರಬೇಕು. ಸಟ್ಟು ವರ್ಧಣ್ಣವರು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮತ್ತು ಅಭಿಲಾಷ್ ಇದ್ದಾರಲ್ಲ DOP, ಅವ್ರು ಏನು ಅಯ್ಯಯ್ಯೋ ತಿಂಡಿ ಊಟ ಮಾಡೋದು ಬಿಟ್ಟು ಬರೀ ಫ್ರೇಮ್ ನೋಡೋದು, ಹೀಗೆ ಇರಬೇಕು, ಹೀಗೆ ಬರಬೇಕು ಅಂತ ಒಂದೊಂದೇ ಟೇಕಲ್ಲಿ ಕ್ಲೀನಾಗಿ ಮುಗಿಸ್ಬಿಡೋರು. ಏನು ನಮಗೆ ಟೆನ್ಷನೇ ಇತ್ತಿರಲಿಲ್ಲ. ಹಾಗಾಗಿ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಇಷ್ಟೇ, 24ನೇ ತಾರೀಕು ಫೈರ್ ಫ್ಲೈ ರಿಲೀಸ್ ಆಗುತ್ತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೋಡಿ ಅಂತ ತಮ್ಮಲ್ಲಿ ಬೇಡ್ಕೋತಾ ಇದ್ದೇನೆ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಮಾಧ್ಯಮ ಮಿತ್ರರನ್ನ ಮರ್ತುಬಿಟ್ಟೆ. ನೀವೇ ಬೆನ್ನೆಲುಬು. ಯಾಕೆಂತಂದರೆ ನೀವುಗಳೆಲ್ಲ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಪ್ರಚಾರ ಮಾಡಿದ್ರೆ ಹೆಚ್ಚು ಇದಾಗುತ್ತೆ. ಇದು ಏನಂದರೆ ಎಲ್ಲ ಒಂದೇ ಥರ ಸ್ಟೋರಿ ಇದೆ ಅಂತಲ್ಲ, ನಮ್ಮ ಮಾಮೂಲಿ ಸ್ಟೋರಿನೇ, ಆದರೆ ಅದ್ಭುತವಾಗಿದೆ. ನಾವು ನೋಡಿದ್ದೀವಿ, ನಮ್ಮ ಪಾಠ ಅದ್ಭುತವಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ನಾವು ಹೆಣ್ಮಕ್ಳಾಗಿ ಇನ್ನೊಬ್ರು ಹೆಣ್ಮಗಳು ನಿರ್ಮಾಪಕಿ ಆಗಿದ್ದಾರೆ ಅಂದರೆ ನಾವೇ ನಿರ್ಮಾಪಕರಾದಷ್ಟು ಖುಷಿ ಆಗುತ್ತೆ ನಮಗೆ. ನಿಮ್ಗೆ ಎಷ್ಟು ಖುಷಿ ಇದೆ ತಂಡದ ಜೊತೆಯಾಗಿರೋದಕ್ಕೆ? ಎಲ್ರಿಗೂ ಶುಭ ಸಂಜೆ. ನೀವು ಕೇಳಿರೋ ಪ್ರಶ್ನೆ ಮೊದಲು ಉತ್ತರ ಕೊಡ್ತೀನಿ. ಈ ಮನೆತನದಿಂದ, ಅಣ್ಣಾವ್ರ ಮನೆತನದಿಂದ ನಮಗೆ ರಾಜ್ಕುಮಾರ್ ಅವರಿಂದ ಹಿಡಿದು, ಶಿವಣ್ಣ ಅವರಿಂದ ಹಿಡಿದು, ಅಪ್ಪು ಅವ್ರು ಎಲ್ಲರನ್ನೂ ತೊಗೊಂಡಾಗ ಅವರು ಕ್ಯಾಮ್ರಾ ಮುಂದೆ ನಿಂತು ನಮ್ಮನ್ನೆಲ್ಲ ಮನರಂಜನೆ ಮಾಡಿದ್ದಾರೆ. ಆದರೆ ಅದಕ್ಕಿಂತ ದೊಡ್ಡ ಪೊಟೆನ್ಷಿಯಲ್ ಇರೋದು, ಅದಕ್ಕಿಂತ
ದೊಡ್ಡ ಶಕ್ತಿ ಪಾರ್ವತಮ್ಮ ಅವರಿಂದ ಹಿಡಿದು ಗೀತಮ್ಮ ಅವರು, ಆಮೇಲೆ ಇವಾಗ ನಮ್ಮ ನಿವೇದಿತಾ ಅವರು, ಎಲ್ಲರೂ ಅಂದರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ನಾವೇನು ಹೇಳ್ತೀವೋ ಅದನ್ನು ಇಲ್ಲಿ ಈ ಮನೆತನದವರು, ಅಂದರೆ ಹೆಣ್ಮಕ್ಳಿಗೆ ಈ ಫ್ಯಾಮಿಲಿ ಎಲ್ಲರೂ ಕ್ಯಾಮ್ರಾ ಮುಂದೆ ಇದ್ದಾಗಲೂ ಕೂಡ ಹಿಂದ್ಗಡೆ ಅವ್ರಿಗೆ ಅವರ ಒಂದು ಎಕ್ಸ್ಪ್ರೆಷನನ್ನು, ಅವರ ಒಂದು ಪೊಟೆನ್ಷಿಯಲನ್ನು ಹೊರಗಡೆ ಹಾಕೋದಕ್ಕೆ ಈ ಮನೆತನ ನಿಂತಿರೋದು ನನಗೆ ಭಾಳ ಹೆಮ್ಮೆಯ ವಿಚಾರ. ನನಗನ್ಸುತ್ತೆ ಹೆಣ್ಮಕ್ಳು ನಿರ್ಮಾಪಕರು ತುಂಬ ಕಮ್ಮಿ ಆಗಿರೋದಕ್ಕೆ ಬೇರೆ ಏನು ಬೇಕಾದರೂ ಕಾರಣ ಇರಬಹುದು. ಆದರೆ ಸಿನಿಮಾ ರಂಗದಲ್ಲೇ ಇದ್ದಂತಹ ಈ ಮನೆಯ ಅಪ್ಪ, ಅಣ್ಣ, ಗಂಡ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತು ನೀವು ಮಾಡಿ ನಾವಿದ್ದೀವಿ ಅನ್ನೋದಿದೆಯಲ್ಲ, ಅದು ಈ ಮನೆತನದ ಸಂಸ್ಕಾರದ ಇನ್ನೊಂದು ಮುಖವನ್ನು ನಮಗೆ ತೋರಿಸುತ್ತದೆ. ನಾವು ಈ ಮನೆಯ ಮುಖದ ಸಂಸ್ಕಾರನ ನಾವು ಭಾಳ ವಿಚಾರಗಳಲ್ಲಿ ಮೆನ್ಷನ್ ಮಾಡಿದ್ದೀವಿ, ನೋಡಿದ್ದೀವಿ. ಬಟ್ ಇದು ಕೂಡ ಅದು ಆ ಮುಖದ ಒಂದು ಉದಾಹರಣೆ ಅಂತ ಹೇಳ್ಬೋದು. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯು. ಅದರ ಜೊತೆಗೆ ಫೈರ್ಫ್ಲೈ, ಬೆಳಕಿನಾಚೆಯ ಬೆಳಕು, ಇದು ಸಿನಿಮಾಗಳಾಚೆಯ ಸಿನಿಮಾ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ರಾಜ್ಕುಮಾರ್ ಅಣ್ಣವ್ರು ಮಾಡುವಾಗಿನ ಸಿನಿಮಾಗಳಲ್ಲಿ ಹಾಗೂ ಒಂದು ಕೌಟುಂಬಿಕ ಸಂಬಂಧಗಳ ಬಗ್ಗೆ ಕತೆ ಮಾಡ್ತಿದ್ರು. ಆಮೇಲೆ ಶಿವಣ್ಣ ಅವರು, ಅಪ್ಪು ಅವರು, ಇವ್ರು ಮಾಡಿದಂಥ ಸಿನಿಮಾಗಳಲ್ಲೂ ಕೂಡ ಈಗ ಆ ಒಂದು ಕಾಲಘಟ್ಟ. ಈಗ ನಿವೇದಿತಾ ಅವ್ರು ಮಾಡಿರೋದೇನಿದೆ ಅಲ್ಲ, ಈಗ ನನಗೆ ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳ ವಿಚಾರಕ್ಕೂ ನನ್ನ ವಿಚಾರಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ಸಂಬಂಧಗಳಲ್ಲಿ ಚೇಂಜ್ ಆಗಿದೆ, ಪ್ರೀತಿ ಕಡಿಮೆ ಆಗಿಲ್ಲ, ಸಂಬಂಧಗಳಲ್ಲಿ ಆ ಮಾಧುರ್ಯ ಕಡಿಮೆ ಆಗಿಲ್ಲ, ಆದರೆ ನೋಡುವ ವೈಖರಿ ಚೇಂಜ್ ಆಗಿದೆ. ಒಂದು ಹೊಸ ಅಲೆ ಈ ಸಿನಿಮಾ ತಂದೇ ತರುತ್ತೆ. ಯಾಕಂದರೆ ಸಾಂಗ್ಸ್ ಆ್ಯಂಡ್ ಈ ಟ್ರೇಲರಲ್ಲಿ ಪ್ರತಿಯೊಂದರಲ್ಲೂ ಬರೀ ಅಲ್ಲಿ ಆರ್ಟಿಸ್ಟ್ಗಳ ಡೈಲಾಗ್ಸ್ ಅಷ್ಟೇ ಅಲ್ಲ, ಅಲ್ಲಿ ಮ್ಯೂಸಿಕ್ ಮಾತಾಡುತ್ತೆ, ಡೈಲಾಗ್ ಮಾತಾಡುತ್ತೆ, ಲೈಟಿಂಗ್ ಮಾತಾಡುತ್ತೆ, ಕ್ಯಾಮ್ರಾ ಮಾತಾಡುತ್ತೆ, ಪ್ರತಿಯೊಬ್ಬರ ವರ್ಕು ಕಾಣಿಸುತ್ತೆ. ಅದಕ್ಕೆ ಇಟ್ ಈಸ್ ಸೋ ಡಿಫ್ರೆಂಟ್. ವಂಶಿಯವ್ರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ನನಗೆ ಅವರು ಕತೆ ಎಲ್ಲ ಹೇಳೆಲ್ಲ ಆದಮೇಲೆ ನನಗೊಂದು ಸಣ್ಣ, ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಒಂದು ಸಣ್ಣ ಡೌಟ್ ಇತ್ತು ಅವ್ರ ಬಗ್ಗೆ. ಯಾಕಂದರೆ ಅವ್ರ ಸೆಟ್ಟಲ್ಲಿ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿರೋರು. ಎಸ್ಪೆಷಲಿ ಇನ್ ಒನ್ ಸೀನ್ ಅವ್ರದ್ದು ತುಂಬ ಡೈಲಾಗ್ ಇದು, ನಂದೆಲ್ಲ ಆದಮೇಲೆ ಅವ್ರ ಡೈಲಾಗ್ ಇತ್ತು. ನನಗೆ ಯೂಶಲಿ ಆಸ್ ಅನ್ ಆರ್ಟಿಸ್ಟ್ ನನಗೆ ಟು ಬಿ ಆನೆಸ್ಟ್ ಒಂದು ಇಷ್ಟು ಡೈಲಾಗ್ ಇದೆ ಅಂದರೆ ಒಳ್ಳೆ ವೆರಿ ವೆರಿ ಇಂಪಾರ್ಟೆಂಟ್ ಸೀನ್ ಇನ್ ದ ಫಿಲ್ಮ್. ಐ ಹ್ಯಾವ್ ಟು ಬಿ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್, ಐ ಹ್ಯಾವ್ ಟು ಬಿ ವಿತ್ ದ್ಯಾಟ್. ನಂದೆಲ್ಲ ಆದಮೇಲೆ ಅವ್ರದ್ದು ಡೈಲಾಗ್, ನಾನು ಈ ಮನುಷ್ಯ ಹಿಂಗೆಲ್ಲ ಓಡಾಡ್ತಿದ್ದಾನೆ, ಎಲ್ಲ ಕಡೆ ಎಲ್ಲ ನೋಡ್ತಿದ್ದಾರೆ, ಹೌ ವಿಲ್ ಹೀ ಪರ್ಫಾರ್ಮ್ ಇನ್ ದ ನೆಕ್ಸ್ಟ್ ಶಾರ್ಟ್? ಅವ್ರದ್ದು ಹೆಂಗೆ ಮಾಡ್ತಾರೆ, ಅಷ್ಟುದ್ದ ಡೈಲಾಗ್ ಇದೆ, ಹೆಂಗೆ ಮಾಡ್ತಾರೆ, ಅದು ತುಂಬ ಜೋರಾಗಿ ಮಾಡಬೇಕಾಗಿರುವಂಥ ಒಂದು ಸೀನು. ಬಟ್ ಹಿ ಡಿಡ್ ಇಟ್. ನನಗೆ ಅವಾಗ ಅಂದ್ಕೊಂಡೆ, ನೋ, ದಿಸ್ ಇಸ್ ನಾಟ್ ಎನ್ ಆಲ್ರೌಂಡರ್, ಈಸ್ ಹ್ಯಾಸ್ ಅ ಸಮ್ ವೆರಿ ಇನ್ನೇಟ್ ಪೊಟೆನ್ಷಿಯಲ್ ಇದೆ. ಹೀ ಈಸ್ ವೆರಿ ವೆಲ್ ಆಲ್ರೆಡಿ ರೆಡಿ ಫಾರ್ ಬಿಗ್ ಸಿನಿಮಾಸ್, ಆಲ್ ಕೈಂಡ್ಸ್ ಆಫ್ ಸಿನಿಮಾಸ್. ಐ ಥಿಂಕ್ ನಿವೇದಿತಾ ಅವರು ಸುಮ್ಮನೆ ಕಣ್ಮುಚ್ಚಿ ಇದನ್ನು ಆರಿಸಿಲ್ಲ, ಎಲ್ಲರೂ ಫ್ಯಾಮಿಲಿ ಕೂಡ ಅದ್ರ ಜೊತೆಯಲ್ಲಿ ಆರಿಸಿದ್ದಾರೆ. ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ, ನಮ್ಮ ಒಂದು ಚಿತ್ರರಂಗಕ್ಕೆ ಒಳ್ಳೆ ಸಿನಿಮಾ. ನಾವೆಲ್ಲರೂ ರಾಜ್ಕುಮಾರ್ ಅವ್ರನ್ನ ಎಷ್ಟು ಪ್ರೀತಿಸ್ತೀವಿ, ಅವರು ಹುಟ್ಟಿದ ಹಬ್ಬದ ದಿನ ಇಂಥದ್ದೊಂದು ಸಿನಿಮಾ ಬರ್ತಿದೆ ಅಂದರೆ ಅಲ್ಲೇ ನೋಡಬೇಕು. ಈ ಮನೆತನ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾವು ಅದರ ಜೊತೆಗೆ ಅವತ್ತಿನ ದಿನ ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ಅಣ್ಣವರ ಹುಟ್ಟಿದ ಹಬ್ಬದ ಜೊತೆಗೆ ಈ ಸಿನಿಮಾವನ್ನು ನಾವೆಲ್ಲರೂ ಆನಂದಿಸೋಣ. ಎಲ್ಲರೂ ಸಿನಿಮಾದಲ್ಲಿ 24ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕಿ ನಿವೇದಿತಾ ಶಿವರಾಜ್ಕುಮಾರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗೀತಕ್ಕ ಆ್ಯಂಡ್ ಶಿವಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೀ ಇನ್ ದಿಸ್ ಫಿಲ್ಮ್. ನನ್ನ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಿಲ್ಲ, ಯಾಕಂದರೆ ಎದುರುಗಡೆ ನಮ್ಮ ವಂಶಿಯವ್ರು ಕೂತಿದ್ದಾರೆ, ಅವರು ಹೊಡೆದು ಬಿಡ್ತಾರೆ. ಆಮೇಲೆ ಆನಂದ್ ಸರ್ ತುಂಬ ಮಾತಾಡಿದ್ದಾರೆ ಪಾತ್ರಗಳ ಬಗ್ಗೆ, ಸೊ ಸಾಕು. ಬಟ್ ನಾನು ಒಂದು ಯೂನಿಕ್ ವಿಷಯ, ಆಫ್ಕೋರ್ಸ್ ಚಿತ್ರಕಲಾ ಅವರು ಹೇಳಿದ್ರು ನೋಡಿ, ಈ ಮನೆತನದಲ್ಲಿ ಹೇಗೆ ನಿರ್ಮಾಪಕಿಯರು ಬರ್ತಾ ಇದ್ದಾರೆ ಅನ್ನೋದು ಇದೆಯಲ್ಲ, ಇದು ಭಾಳ ಯೂನೀಕ್. ಇಡೀ ದೇಶದಲ್ಲೇ ಯಾರು ಇಷ್ಟು ಜನ ನಿರ್ಮಾಪಕಿಯರು ಒಂದೇ ಕುಟುಂಬದಿಂದ ಬಂದಿಲ್ಲ. ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಂದ ಹಿಡಿದು, ಗೀತಕ್ಕ ಅವರಿಂದ ಹಿಡಿದು, ಅಶ್ವಿನಿಯವರು ಕೂಡ ಇದ್ದಾರೆ, ಜೊತೆಗೆ ಈಗ ನಿವೇದಿತಾ ಮೊದಲ ಹೆಜ್ಜೆ. ಆ್ಯಂಡ್ ಮೊದಲ ಹೆಜ್ಜೆಗೆ ಶಿ ಹಸ್ ಪಿಕ್ಡ್ ಅಪ್ ಎ ವೆರಿ ಯೂನೀಕ್ ಫಿಲ್ಮ್. ಭಾಳ ಸಂತೋಷ ಆಗುತ್ತೆ ನಿವೇದಿತಾ, ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಡನ್ ಸಚ್ ಎ ವಂಡರ್ಫುಲ್ ಫಿಲ್ಮ್.
ಎಲ್ಲರೂ ನೀವೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಹೀಗೆ ಹೇಳ್ತಾ ಇದೆ ಅಂತ. ಇಡೀ ಸಿನಿಮಾ ಅಂದರೆ ವರ್ಷಕ್ಕೆ 200-250 ಸಿನಿಮಾಗಳು ಬರ್ತಾ ಇದೆ ಒಟ್ಟಾರೆಯಾಗಿ ಕನ್ನಡದಲ್ಲಿ. ಇದೊಂದು ಸಿನಿಮಾ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನೀವೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಫ್ಕೋರ್ಸ್ ಈಗ ಟ್ರೇಲರ್ ನೋಡಿದ್ದೀರಾ, ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ವಂಶಿ ಫಾರ್ ದ್ಯಾಟ್, ಬಿಕಾಸ್ ಇಸ್ ಕಮ್ ಔಟ್ ವಿತ್ ಎ ವಂಡರ್ಫುಲ್ ಸ್ಕ್ರಿಪ್ಟ್. ಭಾಳ ಯೂನಿಕ್ ಆಗಿದೆ. ಅದನ್ನು ಅಭಿಲಾಷ್ ಅವರ ಕಣ್ಣುಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಚರಣ್ಸ್ ಮ್ಯೂಸಿಕ್ ಅದು ಮತ್ತೆ ನೋಡಿ ಯೂನಿಕ್ ಆಗಿದೆ. ಚರಣ್ ಅವ್ರು ಬೇರೆ ಬೇರೆ ಸಿನಿಮಾಗಳು ಕೇಳಿದ್ದೀರಾ ನೀವು, ಮ್ಯೂಸಿಕ್ಕು ಟಗರು ಇರ್ಬೋದು, ಸಲಗ ಇರ್ಬೋದು. ಬಟ್ ಅಗೇನ್ ದಿಸ್ ಸ್ಟ್ಯಾಂಡ್ಸ್ ಅಪಾರ್ಟ್. ದ ಹೋಲ್ ಸಿನಿಮಾ 250 ಸಿನಿಮಾಗಳಲ್ಲಿ ಖಂಡಿತ ವಿಭಿನ್ನವಾಗಿ ಕಾಣಿಸುತ್ತೆ. ಆ್ಯಂಡ್ ಇಟ್ಸ್ ಎನ್ ಎಂಟರ್ಟೈನರ್ ಆಲ್ಸೋ. ಹಂಗಂತ ಇದೇನು ಆಫ್ ಬೀಟ್ ಸಿನಿಮಾ ಅಲ್ಲ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ತುಂಬ ಖುಷಿಯಿಂದ ನೋಡ್ತೀರಾ. ಆ್ಯಂಡ್ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿವೇತಾ ಅವರ ಅಜ್ಜಿಯವರ ನಿರ್ಮಾಣ ಮಾಡಿದಂಥ ಸಿನಿಮಾದಲ್ಲಿ 2 ಸಿನಿಮಾ ನಾನು ಆ್ಯಕ್ಟ್ ಮಾಡಿದೆ. ಇವತ್ತು ಹೃದಯ ಶಬ್ದವೇದಿಲಿ, ಇವತ್ತು ನಿವೇದಿತಾ ಅವರು ನಿರ್ಮಾಣ ಮಾಡಿರೋ ಸಿನಿಮಾಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಈ ವೇದಿಕೆ ಮೇಲೆ ನನ್ನ ಕರೆದು ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿವೇತಾ. ಆ್ಯಂಡ್ ದಿಸ್ ಈಸ್ ಯುವರ್ ಫಸ್ಟ್ ಬೇಬಿ ಸ್ಟೆಪ್ ಆ್ಯಂಡ್ ಐ ವಿಶ್ ಯು ಅ ಲಾಡ್ ಆಫ್ ಮೋರ್ ಸಕ್ಸಸ್ ಪ್ರಾಜೆಕ್ಟ್ಸ್. ನಿಮ್ಮ ಅಜ್ಜಿಯವರು ಎಷ್ಟು ಪ್ರೊಡಕ್ಷನ್ಸ್ ಮಾಡಿದರೆ ಅದನ್ನು ಮೀರಿಸಿ ನೀವು ನಿರ್ಮಾಪಕಿ ಆದರೆ ಕನ್ನಡಕ್ಕೆ ಅದಕ್ಕಿಂತ ದೊಡ್ಡ ಕೊಡುಗೆ ಬೇರೆದು ಯಾವುದೂ ಇರೋದಿಲ್ಲ. ಯಾಕಂದರೆ ಅವ್ರ ಅಜ್ಜಿ ಹೊಸ ನಾಯಕಿಯರನ್ನ ಲಾಂಚ್ ಮಾಡ್ತಾಯಿದ್ರು. ನಿಮಗೆಲ್ಲ ಗೊತ್ತು. ಮಾಲಾಶ್ರೀ ಅವ್ರು ಇರ್ಬೋದು, ಅನುಪ್ರಭಾಕರ್ ಇರ್ಬೋದು, ಸುಧಾರಾಣಿಯವ್ರು ಇಲ್ಲೇ ಇದ್ದಾರೆ, ಸುಧಾರಾಣಿಯವ್ರು ಇರೋದು. ಈ ರೀತಿ ಸಾಕಷ್ಟು ಜನ ನಾಯಕಿಯರನ್ನು ಅವರು ಲಾಂಚ್ ಮಾಡಿದರು. ಬಟ್ ನಿವೇತಾ ಒಂದು ಹೆಜ್ಜೆ ಮುಂದೆ ಹೋಗಿ ಹೊಸ ನಾಯಕರ ನಟನನ್ನು ಲಾಂಚ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಯೂನಿಕ್ ಥಿಂಗ್. ಆ್ಯಂಡ್ ಹೊಸ ನಾಯಕ ನಟ, ಹೊಸ ನಿರ್ದೇಶಕ. ಆ್ಯಂಡ್ ಐ ಹೋಪ್ ಯು ಕಂಟಿನ್ಯೂ ಡೂಯಿಂಗ್ ದಿಸ್ more and more projects and more success. Thank you so much. ನಮಗೆಲ್ರಿಗೂ ಯಾರ್ಯಾರಿಗೆ ನಮಗೆ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಅಕ್ಕಪಕ್ಕದ ಮನೆಯವರು ಸ್ನೇಹಿತರು ಯಾರ್ಯಾರಿಗೆ ಆ ಸಂಬಂಧಗಳಿದಾವೋ ಆ ಸಂಬಂಧಗಳು ಎಲ್ರಿಗೂ ಅವರವ್ರ ಸಂಬಂಧಗಳು ಈ ಸಿನಿಮಾದಲ್ಲಿ ಅವ್ರವ್ರಿಗೆ ಸಿಗ್ತವೆ. ಅದನ್ನು ನೋಡಲೇಬೇಕು. ಯಾಕಂದರೆ ಆ ಸಂಬಂಧಗಳು ಎಲ್ಲರಿಗೂ ಇರ್ತವೆ. ಹಾಗಾಗಿ ಎಲ್ಲರೂ ಈ ಸಿನಿಮಾನ ನೋಡಬೇಕು. ಥ್ಯಾಂಕ್ ಯು. ಸಂಭಾಷಣೆಗಾರರು ಮಾತನಾಡೋದನ್ನು ಕೇಳಬೇಕು. ಎಲ್ರಿಗೂ ನಮಸ್ತೆ. ಟ್ರೈಲರಲ್ಲಿ ಒಂದು ಡೈಲಾಗ್ ಬರುತ್ತೆ, ನೀವು ಕೇಳಿದಿರಿ, ಲೈಫಲ್ಲಿ ಯಾವುದು ಕೋಇನ್ಸಿಡೆಂಟ್ ಅಲ್ಲ, ಡೆಸ್ಟಿನಿಯ ಕೈವಾಡ ಅಂತ ಅಂದ್ಬಿಟ್ಟು. ನನ್ನ ಬದುಕಿಗೆ ಹೇಳಬೇಕು ಅಂದರೆ ಅದನ್ನು ಡೆಸ್ಟಿನಿಯ ಪವಾಡ ಅಂತ ಅನ್ಬೋದು. ಯಾಕೆಂದರೆ ಊರಲ್ಲಿ ಶಿವಣ್ಣವ್ರ ಸಿನಿಮಾನ ನೋಡ್ತಾ ಬೆಳೆದಿದ್ದಂಥವನು ನಾನು. ನಿಡುವಳ್ಳಿ ಅಂತ ಒಂದು ಕುಗ್ರಾಮ ಬಾಣವರ ಅರಸೀಕೆರೆ ಕಡೆ ಬರುತ್ತೆ. ಅದಾದಮೇಲೆ ಶಿವಣ್ಣವ್ರದ್ದೇ 3 ಸಿನಿಮಾ ಡೈಲಾಗ್ ಬರೆಯೋಕ್ಕೆ ಅವಕಾಶ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಗೀತಾ ಪಿಕ್ಚರ್ಸ್ ಅವ್ರದ್ದು ಮೊದಲನೇ ಸಿನಿಮಾ ವೇದದಲ್ಲಿ ಡೈಲಾಗ್ಸ್ ಬರೆದಿದ್ದೆ. ಇವತ್ತಿಗೂ ಎಲ್ಲರೂ ಹೋದರೆ ಸಿನಿಮಾ ಡೈಲಾಗ್ಗಳ ಬಗ್ಗೆ ಮಾತಾಡ್ತಾರೆ. ಈಗ ಮುತ್ತು ಸಿನಿ ಸರ್ವಿಸ್ ಅವರ ಸಿನಿಮಾ ಮೊದಲನೇ ಸಿನಿಮಾ ಫೈರ್ ಫ್ಲೈಗೆ ಬರೆದಿದ್ದೀನಿ. ಸೊ ಹಂಗಾಗಿ ತುಂಬ ಖುಷಿ. ಇನ್ನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ, ವಂಶಿ ಅವರು ಒಂದು ಸಣ್ಣ ಪರಿಚಯ ಆಗಿ ಅದಾದ ನಂತರ ಈ ಸಿನಿಮಾ ಕೆಲಸ ಮಾಡಿದ್ದು. ನಾನು ಒಂದಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಡೈರೆಕ್ಟ್ರಾಗಿ ಒಂದು 15 ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀನಿ. ಬಟ್ ಇವರು ಫಸ್ಟು ಟೀಸರ್ ಬಿಟ್ಟಾಗ ನಮ್ಮೊಳಗಿದ್ದು ಒಂದು ಸಾತ್ವಿಕ ಅಹಂಕಾರನೇ ಕರಗೋಯ್ತು. ಯಾಕೆ ಅಂದರೆ ಅವರು ನನಗೆ ಕತೆ ಹೇಳಿದಾಗ ಎಷ್ಟೋ ಸರ್ತಿ ಡೈರೆಕ್ಟರ್ಗಳು ಕತೆ ಹೇಳಿದ್ದು ಆಮೇಲೆ ಸ್ಕ್ರೀನ್ ಮೇಲೆ ಡೈಲ್ಯೂಟ್ ಆಗಿರೋದು ನಾನು ತುಂಬ ನೋಡಿದ್ದೀನಿ. ಅಂದರೆ ನಮ್ಗೆ ಹೇಳುವಾಗ ಚೆನ್ನಾಗಿದೆ, ಎಕ್ಸ್ಟ್ರಾರ್ಡಿನರಿ ಅನಿಸಿದ್ದು, ಸ್ಕ್ರೀನ್ ಮೇಲೆ ಬರುವಾಗ ತುಂಬ ಸಾಧಾರಣ ಅನ್ಸೋಕ್ಕೆ ಶುರುವಾಗುತ್ತೆ. ಬಟ್ ಆದರೆ ಈ ಸಿನಿಮಾದ ಟೀಸರ್ ಬಿಟ್ಟು ಕೂಡಲೇ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನನಗೆ ಏನು ಹೇಳಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿತ್ತು. ಈಗ ನೀವೇನು ಟೀಸರ್ ನೋಡಿದಾಗ ಈ ಟ್ರೈಲರ್ ನೋಡಿದಾಗಲೂ ನನಗೆ ಅದೇ ಅನಿಸಿದ್ದು. ಅಂದರೆ ಒಂದು ಸಿನಿಮಾಗೆ ಸ್ಕ್ರೀನ್ ರೈಟಿಂಗ್ ಎಷ್ಟು ಇಂಪಾರ್ಟೆಂಟು ಅನ್ನೋದು, ಒಟ್ಟಾರೆಯಾಗಿ ಈ ಸಿನಿಮಾಟೋಗ್ರಫಿಯನ್ನು ಎಷ್ಟು ಪೂರಕವಾಗಿ ಬಳಸ್ಕೊಂಡಿದ್ದಾರೆ, ಮತ್ತು ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಂದೂ. ಈ ಸಿನಿಮಾ ಬರೆಯುವಾಗ ಬರಹಗಾರನಾಗಿ ನಾನು ಕೂಡ ವಿಕ್ಕಿ ಜೊತೆಗೆ ನಾನು ರಿಫ್ರೆಶ್ ಆದೆ. ವಿಕ್ಕಿಯ ಜರ್ನಿ ಜೊತೆ ನಾನು ಒಂದು ಜರ್ನಿ ಟ್ರಾವೆಲ್ ಮಾಡಿ ಅವನ ಲೈಫಲ್ಲಿ ಏನೇನೋ ಅಪ್ಸ್ ಆ್ಯಂಡ್ ಡೌನ್ಸ್ ಬಂತು ಅದನ್ನೆಲ್ಲ ನಾನು ಎನ್ಕೌಂಟ್ರ್ ಮಾಡಿ, ಸೊ ಹಂಗಾಗಿ ಒಂದು ಬರೆದಾಗ ಒಂದು ಸಮಾಧಾನ, ರಿಫ್ರೆಶಿಂಗ್ ಫೀಲ್ ಆಗಿದೆ. ಸೊ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ನನಗೆ ಈ ಸಿನಿಮಾ. ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದಕ್ಕೆ. ಒಳ್ಳೆಯದಾಗಲಿ. ನಾನು ಕೂಡ 24ನೇ ತಾರೀಕು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬ ಕಾಯ್ತಿದ್ದೀನಿ. ಅಂದರೆ ಈ 2 ತುಣುಕುಗಳು ನೋಡೇ ಇಷ್ಟ ಆಗಿದೆಯಲ್ಲ, ಸೊ ಹಂಗಾಗಿ ಇನ್ನೂ ಹೇಗಿರ್ಬೋದು ಸಿನಿಮಾ ಅನ್ನೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. Like Vardharaj sir said, we don't talk on stage. We do our work at the back end. But firstly, Vamshi, thank you so much for the opportunity. The trust and faith you and Charan sir had in me
is given me this project. Secondly, Nivedita ma'am, Shiva sir, Geeta ma'am, thank you so much for trusting me to handle the sound on this movie. You could have gotten anybody, but you got me. So thank you so much. The movie has come out very well. It's getting mixed right now. The movie has come out very well, so please watch it in the theater. Please watch it in theater. And again, I don't talk much. You please enjoy the movie in the theaters. Please, please, please come to theater. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ತುಂಬ ಚೆನ್ನಾಗಿದೆ ವಂಶಿ, ಕಂಗ್ರ್ಯಾಟ್ಸ್ ಮ್ಯಾಮ್, ಕಂಗ್ರ್ಯಾಟ್ಸ್. ಮತ್ತು ಶಿವಣ್ಣ, ಗೀತಕ್ಕ ರಿಲೀಸ್ ಮಾಡೋಕ್ಕೆ ಅವಕಾಶ ಕೊಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 24ಕ್ಕೆ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ನೋಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫೈರ್ಫ್ಲೈಯಲ್ಲಿ ನಿಮ್ಮ ಜರ್ನಿ ಹೇಗಿತ್ತು? ನೇಹಾ ಆಗಿ ಎಷ್ಟು ಖುಷಿ ಇದೆ ನಮ್ಮ ತಂಡದ ಜೊತೆಯಾಗಿ ಬಂದಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿವೇದಿತಾ ಅವರೇ, ಆ್ಯಂಡ್ ಸರ್, ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಗ್ತಾಯಿದೆ ನೇಹಾ ಅನ್ನೋ ಒಂದು ಪಾತ್ರ ಸಿಕ್ಕಿದ್ಗೆ. ಈ ಥರ ಒಂದು ಪಾತ್ರ ಸಿಕ್ಕಿರೋದು ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಒನ್ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ವಂಶಿ ಅವರು ನನಗೆ ಸ್ಟೋರಿ ಹೇಳಿದಾಗಲೇ ಗೊತ್ತಾಗ್ತಾಯಿತ್ತು. ಅವ್ರು ಹೇಳ್ತಾ ಇದ್ರು ಮೂಡಲ್ಲಿ ಹೋಗ್ತಾ ಇದ್ದಾಗ ಅವಾಗಲೇ ಡಿಸೈಡ್ ಮಾಡಿಬಿಟ್ಟೆ ಮಾಡಬೇಕು ಈ ಪಾತ್ರನ ಅಂತ. ಆ್ಯಂಡ್ ಅವ್ರು ಹೇಳಿರೋಕ್ಕಿಂತ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ. ಆ್ಯಂಡ್ ಅದು ಕೂಡ ನಂಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಹೇಗೆ ಮಾಡ್ತಾರೆ ವಂಶಿ ಅವರು ಅಂತ. ಬಟ್ ಐ ಥಿಂಕ್ ಹೀ ಈಸ್ ಔಟ್ ಡನ್ ಎವ್ರಿ ಒನ್. ಆ್ಯಂಡ್ ಹಾಗೆ ಅಭಿಲಾಷ, ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಕಮೆಂಡಿಂಗ್ ಮೀ. ನಾವು ಲವ್ 360 ಸಿನಿಮಾಯಿಂದ ಅಭಿಲಾಷ್ ಸರ್ ಅವರು ನನ್ನ ರೆಕಮೆಂಡ್ ಮಾಡಿರೋದು ಈ ಸಿನಿಮಾಗೆ. ವರ್ಧನ್ ಅವ್ರ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಆ ಸಿನಿಮಾಗೂ ಈ ಸಿನಿಮಾಗೂ ಐ ಥಿಂಕ್ ಅವ್ರ ಕೆಲಸ ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ಎಷ್ಟು ಡೈವರ್ಸ್ ಆಗಿ ಮಾಡ್ಬೋದು ಅಂತ ಅವರಿಂದನೇ ಕಲ್ತ್ಕೋಬೇಕು. ಆ್ಯಂಡ್ ಅಷ್ಟೇ ಟ್ರೇಲರ್ ನೋಡಿ ನನಗೂ ಅಷ್ಟೇ ನಿಮ್ಮಷ್ಟೇ ಎಕ್ಸೈಟ್ಮೆಂಟ್ ಇದೆ. ನಮ್ಮ ಸಿನಿಮಾ ಏಪ್ರಿಲ್ 24ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾ ನೋಡಿ. ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಂಗೆ ಅನಿಸ್ತಾ ಇದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ಗುಡ್ ಈವ್ನಿಂಗ್. ಈ ಸಿನಿಮಾ ಫೈರ್ಫ್ಲೈ ಇದಕ್ಕೆ ಆಗೋಕ್ಕೆ ಒಂದೇ ರೀಸನ್, ನಮ್ಮ ಪ್ರೊಡ್ಯೂಸರ್ ಅವರವತ್ತು ನನ್ನ ಕತೆ ಕೇಳಿದ್ಮೇಲೆ ಆ ಒಂದು ಹೇಳಿದ್ದಕ್ಕೆ ಇಷ್ಟು ದೂರವರೆಗೂ ಬಂದಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ನೀವು ಇದೇ ರೀತಿ ಹೊಸಬರಿಗೆ ಇನ್ನು ಭಾಳಷ್ಟು ಅವಕಾಶ ಕೊಡಬೇಕು. ಟ್ಯಾಲೆಂಟ್ಸ್ ತುಂಬ ಜನ ಇರುತ್ತೆ, ಬಟ್ ಆ ಟ್ಯಾಲೆಂಟ್ಸ್ನ ಐಡೆಂಟಿಫೈ ಮಾಡಿ ಅವಕಾಶ ಕೊಡೋರು ತುಂಬ ಕಮ್ಮಿ ಇದೆ. ಸೊ ನೀವು ಆ ಸ್ಪಾಟ್ನ ಫುಲ್ಫಿಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಮಾಡಿದ್ದೀರಾ. ಆ್ಯಂಡ್ ಐ ಆಮ್ ದ ಲೈವ್ ಎಕ್ಸಾಂಪಲ್ ಸ್ಟ್ಯಾಂಡಿಂಗ್ ಹಿಯರ್. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ವೆರಿ ಸೀನಿಯರ್ ಆ್ಯಕ್ಟರ್ಸ್ ಸುಧಾರಾಣಿ ಮೇಡಮ್ ಅವ್ರಿಗೆ, ಅಚ್ಯುತ್ ಸರ್ ಇದ್ದಾರೆ, ಆನಂದ್ ನೀನಾಸಮ್ ಸರ್, ಚಿತ್ಕಳ ಮೇಡಮ್, ಶೀತಲ್ ಶೆಟ್ಟಿ ಅವರು ಒಂದು ಪಾತ್ರ ಮಾಡಿದ್ದಾರೆ, ನಮ್ಮ ರಚನಾ ಇಂದರ್ ಅವರಿದ್ದಾರೆ, ಮೂಗು ಸುರೇಶ್ ಅವರಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನರ್. ಪ್ರತಿಯೊಬ್ಬರು ಅವ್ರ ಫ್ಯಾಮ್ಲಿ ಜೊತೆ ಬಂದು ಈ ಸಿನಿಮಾ ನೋಡಬೇಕು. ಆ್ಯಂಡ್ ಈ ಸಮ್ಮರ್ಗೆ ನಿಮ್ಮ ಮಕ್ಕಳಿಗೆ ಒಂದು ಬೆಸ್ಟ್ ಸಿನಿಮಾ ತೋರಿಸ್ಬೋದು ಅಂದರೆ ಅದು ಫೈರ್ಫ್ಲೈ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಟೆಕ್ನಿಕಲಿ ಬಂದಾಗ ನಮ್ಮ ವಿಜುವಲ್ಸ್ ಅಭಿಲಾಷ್ ಸರ್ಗೆ, ನಮ್ಮ ಆರ್ಟ್ ಡೈರೆಕ್ಟರ್ ವರ್ಧನಾಗೆ, ಅದೇ ರೀತಿ ನಮ್ಮ ಚರಣ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಇವತ್ತು ಬರೋಕ್ಕಾಗಲಿಲ್ಲ ಬಿಕಾಸ್ ವರ್ಕ್ ನಡೀತಿದೆ ಅಲ್ಲಿ. ಆ್ಯಂಡ್ ಅದೇ ರೀತಿ ನಮ್ಮ ಸುರೇಶ್ ಸರ್ಗೆ ಎಡಿಟರ್, ಅವರು ಕೂಡ ಹೈದ್ರಾಬಾದಲ್ಲಿ ಫೈನಲ್ ಔಟ್ ತೆಗಿತಿದ್ದಾರೆ. ಆ್ಯಂಡ್ ಆನ್ ಬಿಹಾಫ್ ಆಫ್ ಆಲ್ ಮೈ ಟೆಕ್ನಿಷಿಯನ್ಸ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಟ್ರೈಲರ್ ರೆಸ್ಪಾನ್ಸ್ಗೆ ಎವ್ರಿಥಿಂಗ್. ಆ್ಯಂಡ್ ನಮ್ಮ ಡೈಲಾಗ್ಸ್ ಈ ಸಿನಿಮಾದಲ್ಲಿ ರಘು ನಿಡ್ವಳ್ಳಿ ಅವರು ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದ್ರೆ ಅವ್ರು ಬೇಸಿಕಲಿ ಅವರು ಕಮರ್ಷಿಯಲ್ ಸಿನಿಮಾಸ್ಗೆ ಫೇಮಸ್ ಅವರು. ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದ್ರೆ ತುಂಬ ಮನಸ್ಸಿಗೆ ತಾಕುವಂಥ ಡೈಲಾಗ್ಸ್ ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಫೈನಲಿ ನಮ್ಮ ಗೀತಾ ಮೇಡಮ್ಗೆ, ಶಿವಣ್ಣಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ಈ ಪ್ರೊಡಕ್ಷನ್ ಹೌಸ್ ಮನ್ಸು ಮಾಡಿದರೆ ಯಾವ ಡೈರೆಕ್ಟ್ರಿಗಾದರೂ ಯಾವ ಆ್ಯಕ್ಟ್ರಿಗಾದರೂ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು. ಒಬ್ಬ ಹೊಸಬನಿಗೆ ಇಲ್ಲ ಈ ಹುಡುಗ ಮಾಡ್ತಾನೆ ಅಂತ 2 ಇಂಪಾರ್ಟೆಂಟ್ ಜವಾಬ್ದಾರಿನ ನನ್ನ ಮೇಲಿಟ್ಟು ನನ್ನ ನಂಬಿದ್ದಾರೆ. ಸೊ ಈ ಫೈರ್ಫ್ಲೈ ಚಿತ್ರ ಡೆಫಿನೆಟ್ಲಿ ನಿಮ್ಮೆಲ್ಲರ ಮುಖದಲ್ಲೂ ಒಂದು ಖುಷಿನ ಮೂಡಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ, ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರೋ ಎಲ್ಲರಿಗೂ. ಅದೇ ರೀತಿ ಯಾರಿಗಾದರೂ ನಾನು ಹೆಸರು ಮಿಸ್ ಮಾಡಿದೆ, ಐ ಆಮ್ ಸೋ ಸಾರಿ. ಆ್ಯಂಡ್ ನಮ್ಮ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸರ್. ಒಂದು ಹೊಸ ಚಿತ್ರಕ್ಕೆ ಆ್ಯಂಡ್ ಹೊಸಬರಿಗೆ
ನೀವು ಮುಂದೆ ಬಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಬಂದಾಗ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾದಿಂದ ನಿಮಗೆ ಇನ್ನೂ ಭಾಳಷ್ಟು ದುಡ್ಡು ಬರಬೇಕು ಆ್ಯಂಡ್ ನೀವು ಇನ್ನೂ ಭಾಳಷ್ಟು ಒಳ್ಳೆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಪ್ರೇಯರ್ ಮಾಡ್ತೀನಿ. ಥ್ಯಾಂಕ್ ಯು. ಅಲ್ಲಿ ರಾಹುಲ್ ಮಾಸ್ಟರ್ಗೆ ಇಲ್ಲಿ ಮೆನ್ಷನ್ ಮಾಡಬೇಕು, ಬಿಕಾಸ್ ನಾನು ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್ ನನಗೆ ಡ್ಯಾನ್ಸ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ರಾಹುಲ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ನಾನು ಸರ್ ನಂಗೆ ಡ್ಯಾನ್ಸ್ ಜಾಸ್ತಿ ಬರೋಲ್ಲ ಅಂತ ಹೇಳ್ಬಿಟ್ಟು ಪಾಪ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದರು. ನಾನೇ ಕಟ್ ಡೌನ್ ಮಾಡಿ ಕಾಲು ಕೈ ಲೈಕ್ ಆಡೋ ಥರ ಮಾಡಿದ್ದೆ. ಆ್ಯಂಡ್ ಅದೇ ರೀತಿ ನಮ್ಮ ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ ಬಿಗ್ ಲಿಟಲ್ ಹರೀಶ್ ಪಿ ಆರ್ ಅವ್ರಿಗೆ ಮತ್ತು ಯೂನಿಕೋ ಗ್ರಾಫಿಕ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲ ಕ್ರಿಯೇಟಿವ್ಸ್ನ ಹ್ಯಾಂಡಲ್ ಮಾಡ್ತಿರೋದು ಅವರು. ಆ್ಯಂಡ್ ಫೈನಲಿ ಮೀಡಿಯಾ ಪೀಪಲ್ಗೆ ಥ್ಯಾಂಕ್ ಯು ಸೋ ಮಚ್. ಸಂಡೇ ನಿಮ್ಮ ಫ್ರೀ ಟೈಮ್ನ ನಮಗೋಸ್ಕರ ಟೈಮ್ ಕೊಟ್ಟು ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಸಪೋರ್ಟ್ ಇಲ್ದಿರ ಯಾವ ಸಿನಿಮಾನೂ ಜನಕ್ಕೆ ತಲುಪೋದು ತುಂಬ ಕಷ್ಟ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ನೀವು ಜನರಿಗೆ ತಲುಪಿಸೋದು ನಿಮ್ಮ ಕಡೆಯಿಂದ ನಮಗೆ ಸಹಾಯ ಆದರೆ ತುಂಬ ಖುಷಿ ಆಗುತ್ತೆ. ಒಂದು ಒಳ್ಳೆಯ ಸಿನಿಮಾನ ಜನರಿಗೆ ತೋರ್ಸೋಕ್ಕೆ ಮುಂದೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ನಿವೇದಿತಾ ಅವರೇ ಹಾರ್ಟ್ಲಿ ವೆಲ್ಕಮ್. ಪ್ರೊಡ್ಯೂಸರ್ಗೆ ಇಷ್ಟು ಶಿಳ್ಳೆ ಚಪ್ಪಾಳೆ ಫಸ್ಟ್ ಟೈಮ್ ಬೀಳ್ತಾ ಇರೋದು ನನಗಂತೂ ಖುಷಿ ಆಗ್ತಾ ಇದೆ. ಸೊ ಫೈರ್ಫ್ಲೈ ಏಪ್ರಿಲ್ 24ಕ್ಕೆ ಬರ್ತಾ ಇದೆ, ಅಣ್ಣವರ ಹುಟ್ಟಿದ ದಿನ ಬರ್ತಾ ಇದೆ. ಎಷ್ಟು ಸ್ಪೆಷಲ್, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಹಾಯ್, ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಫೈರ್ಫ್ಲೈ ನನ್ನ ಫಸ್ಟ್ ಸಿನಿಮಾ. ಅದು ತಾತ ಬರ್ಡೇ ದಿನ ಬರ್ತಾ ಇರೋದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ಮೂವಿ ಬಗ್ಗೆ ಎಲ್ಲ ಫುಲ್ ಟೀಮ್ ಎಲ್ಲ ಹೇಳಿದ್ದಾರೆ ಆಗಲೇ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಕೇಳ್ತಾ ಇದ್ದಾರೆ ನನ್ನ ಕನ್ನಡ ಸಿನಿಮಾ ನೋಡೋಕ್ಕೆ ಯಾರೂ ಬರ್ತಾಯಿಲ್ಲ ಥಿಯೇಟರ್ಸ್ಗೆ ಅದು ಇದು ಅಂತ. ಬರ್ತಾರೆ, ನಾವು ಕನ್ಸಿಸ್ಟೆಂಟಾಗಿ ಒಳ್ಳೆ ಸಿನಿಮಾ ಕೊಡ್ತಾಯಿದ್ರೆ ಬರ್ತಾರೆ, ಡೆಫಿನೆಟ್ಲಿ ಬರ್ತಾರೆ. ಸೊ ಏಪ್ರಿಲ್ 24th ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಬೇಕು. ಇಲ್ಲಿ ಬಂದಿರೋಂಥ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು, ಆ್ಯಂಡ್ ಅಮ್ಮ ಅಪ್ಪ ಥ್ಯಾಂಕ್ ಯು. ಆ್ಯಂಡ್ ನಾನು ವಂಶಿ, ಅಭಿಲಾಷ್, ವರ್ಧನ, ನಮ್ಮ ಚರಣ್ ಸರ್, ನಮ್ಮ ಇಡೀ ಟೀಮ್ ತುಂಬ ಆನೆಸ್ಟಾಗಿ ಪ್ರೀತಿಯಿಂದ ಒಂದು ವೆರಿ ಸ್ವೀಟ್ ಫ್ಯಾಮಿಲಿ ಮೂವಿನ ಮಾಡಿದ್ದೀವಿ. ಸೊ ಪ್ಲೀಸ್ ಬಂದು ಥಿಯೇಟರ್ಸಲ್ಲಿ ನೋಡಿ. ಥ್ಯಾಂಕ್ ಯು. ಎಲ್ಲ ತಂದೆ ತಾಯಿ ಕನಸು ಮಕ್ಕಳು ಏನಾದರೂ ಅಚೀವ್ ಮಾಡಬೇಕು ಅಂತೇಳಿ ಅಫ್ಕೋರ್ಸ್ ಎಲ್ಲರೂ ಹೇಳಿದ ಹಾಗೆ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಆರಿಸಿ ಅದ್ಭುತವಾದಂಥ ಸಿನಿಮಾ ತಂದಿದ್ದಾರೆ. ನಿಮ್ಗೆ ಎಷ್ಟು ಹೆಮ್ಮೆ ಆಗ್ತಿದೆ ಮ್ಯಾಮ್? ಎಲ್ಲರಿಗೂ ನಮಸ್ಕಾರ. ಇದೊಂದು ಭಾಳ ಯಂಗ್ ಟೀಮ್ ಇದು, ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟರಿಂದ ಹಿಡಿದು ಎಲ್ಲರೂ ಯಂಗ್. ಸೊ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು ಕೇಳ್ಕೊತೀನಿ. ಆಮೇಲೆ ಈ ಚಿತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಕುಮಾರ್ ಅಂತ, ಅದಕ್ಕೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಆಮೇಲೆ ವಂಶಿ ಬಗ್ಗೆ ಹೇಳಬೇಕಂದ್ರೆ, ಫಸ್ಟ್ ಕತೆ ತಗೊಂಡು ಬಂದಾಗ ಒಂದೇ ನಿವೇದಿತಾ ಹೊರಗಡೆ ಕತೆ ಕೇಳಿ ಬಂದ ಕೂಡಲೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಅವ್ರ ತಂದೆ ಕೇಳಕ್ಕೆ ಹೇಳಿದ್ಲು, ಅಷ್ಟೇ ಓಕೆ ಆಯಿತು, ಹಾಗೆ ಕಂಟಿನ್ಯೂ ಆಗೋಯ್ತು. ಸೊ ಇವತ್ತು ಫೈರ್ಫ್ಲೈ ನಿಮ್ಮ ಮುಂದೆ ಬಂದಿದೆ, ಅದಕ್ಕೆ ಆಶೀರ್ವಾದ ಮಾಡಬೇಕು. ಮೀಡಿಯಾದವರು ತುಂಬ ಥ್ಯಾಂಕ್ಸ್, ನನ್ನ ಮಗಳಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮುಂದೆನೂ ಇದೇ ಥರ ಫುಲ್ ಟೀಮ್ಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಗೀತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಕಾಯ್ತಾ ಇದ್ದೀವಿ. ಒಂದು ಜೆನ್ಸಿ ಲುಕ್ಕಲ್ಲಿ ಶಿವಣ್ಣನ ನೋಡೋದೇ ಚೆನ್ನಾಗಿತ್ತು. ಶಿವಣ್ಣ, ಸಿನಿಮಾದ ಬಗ್ಗೆ, ಫೈರ್ಫ್ಲೈ ಬಗ್ಗೆ, ನಿವೇದಿತಾ ಅವರ ಮೊಟ್ಟ ಮೊದಲ ಸಿನಿಮಾ ನಿರ್ಮಾಣ ಇದು, ಅದ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿಯಾಗುತ್ತೆ ಒಂದು ಮಗಳು ಸಿನಿಮಾ ಮಾಡ್ತಿರೋದು. ಅದು ಫಸ್ಟ್ ಬಂದು ಪಾಪ ಈ ಥರ ಒಂದು ಕತೆ ಕೇಳಿದ್ರಿ ಚೆನ್ನಾಗಿದೆ ಅಂತ ಹೇಳಿದ್ರು. ಹೆಂಗ್ ಟೀಮು, ನಾನು ಇಮಿಡಿಯೇಟಾಗಿ ಕೇಳಿದೆ, ವಂಶಿ ಬಂದು ಹೇಳಿದ್ರು ತುಂಬ ಡಿಫ್ರೆಂಟಾಗಿತ್ತು. ಒಂಥರ ಒಂದು ಕೇಳಿದ ತಕ್ಷಣ ಒಂದು ಇಟ್ ವೆಂಟ್ ಟು ಮೈ ಹಾರ್ಟ್, ಅಂದರೆ ಹೃದಯಕ್ಕೆ ಸೇರಿದೆ. ಯಾಕಂದರೆ ಸಾಕಷ್ಟು ವಿಷಯಗಳಿದೆ. ಏನಂದರೆ ಬರೀ ಒಬ್ಬ ಬಂದು ಒಂದು 10 ಫೈಟು, ಒಂದು 6 ಡ್ಯುಯೆಟ್ ಸಾಂಗು, ಒಂದು ಕ್ಲಬ್ ಸಾಂಗ್ ಏನೋ ಇಟ್ಕೊಂಡು ಮಾಡಿಬಿಡ್ಬೋದು. ಬಟ್ ಅದಲ್ಲದೆ ಒಂದು ವ್ಯಾಲ್ಯೂ ಇರೋಂಥ ಒಂದು ಸಬ್ಜೆಕ್ಟು, ಜನ ಯಾಕೆ ನೋಡಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ಸಬ್ಜೆಕ್ಟ್. ಅದು ನನಗೆ ಭಾಳ ಇಷ್ಟ ಆಯಿತು ವಂಶಿ ಮಾಡಿದ್ದು. ಆ್ಯಂಡ್ ಅವರೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾಗಲೂ ಐ ವಾಸ್ ಕಾನ್ಫಿಡೆಂಟ್. ಯಾಕೆ ಸ್ವಲ್ಪ ನಾಣಿ ಥರ ಕಾಣ್ತಾರೆ ನೋಡಿದ್ರೆ. ನಾನು ಫಸ್ಟ್ ಬಂದಾಗ ಅದೇ ಹೇಳಿದೆ, ಈ ಲುಕ್ಸ್ ಮೋರ್ ಲೈಕ್ ನಾಣಿ. ಭಾಳ ಖುಷಿ ಆಯಿತು. ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಟೀಮ್. ಆಮೇಲೆ ಅವ್ರಿಗೆ ಇಡೀ ಯಾವುದು ಸುಧಾರಣಿ ಅವ್ರು ಮಾಡ್ತಾರೆ, ದೆನ್ ಅಚ್ಯುತ್ ಅವ್ರು ಮಾಡ್ತಾರೆ, ಸುಧಾರಣಿ ಅಚ್ಯುತ್ ಅವರು, ಆಮೇಲೆ ಸುರೇಶ್ ಅವರು, ವೆಂಕಟೇಶ್, ದೆನ್ ಇನ್ನು ಅವ್ರ ಹೆಸರು ಚಿತ್ಕಲಾ ಮೇಡಮ್ ಅವರು, ಶೀತಲ್ ಶೆಟ್ಟಿ ಅವರು,
ಆನಂದ್ ನೀನಾಸಮ್ ಅವರು, ರಚನಾ ಇಂದರ್, ಸಾರಿ ಹೀರೋಯಿನ್ ಹೆಸರೇ ಮಾಡ್ತಿಬಿಟ್ಟಿದೆ. ಸೊ ಇಟ್ ವಾಸ್ ವೆರಿ ಗುಡ್ ಟೀಮ್ ಅಂತ ಅನಿಸ್ತು. ಯಾಕಂದರೆ ಆ್ಯಂಡ್ ಫೋಟೋಗ್ರಾಫರ್ ಅವ್ರ ಬಗ್ಗೆ ಹೇಳಲೇಬೇಕು. ಐ ಥಿಂಕ್ ಈ ವಾಸ್ ಅಭಿಲಾಷ್ ಅಂತ. ನಿಜವಲ್ಲ ಅವರ ಅಭಿಲಾಷೆ ನಿಜವಲ್ಲ ಸಕ್ಸಸ್ ಆಗುತ್ತೆ. ಯಾಕಂದರೆ ಸೊ ವೆರಿ ಪ್ರಾಮಿಸಿಂಗ್ ಕ್ಯಾಮ್ರಾಮನ್ ಅಂತ. ಚರಣ್ ರಾಜ್, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಸೊ ಹೋಲ್ ಟೀಮ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಪೇರೆಂಟ್ಸ್ ಆದವ್ರು ಯಾತಿಗೆ ಮಾಡ್ತೀವಿ, ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಫಿಲ್ಮ್ ಮಾಡಬೇಕು. ಆ್ಯಂಡ್ ನಮ್ದು ಏನೇ ಇದ್ದರೂ ನೆಕ್ಸ್ಟ್ ಮಕ್ಕಳಿಗೆ ಆಗಬೇಕು, ಮಕ್ಕಳು ಒಳ್ಳೆ ರೀತಿಲಿ ತಣಿಸ್ಕೊಂಡು ಹೋಗ್ಬೇಕು ಅದು. ಬಟ್ ಅವ್ರ ಅಜ್ಜಿ ಹಾಕಿದ್ದ ಲೈನ್ಲೇ ಬರಬೇಕಂತ ಅವಳು ನಿವಿಗೆ ಆಸೆ ಆಯಿತು. ನಮಗೆ ಖುಷಿ ಆಯ್ತು, ಯಾಕಂದರೆ ಅವ್ರ ಪಪ್ಪನೂ ಅದೇ ಲೈನ್ಲಿದ್ದಾನೆ. ಆ್ಯಂಡ್ ಅಲ್ಟಿಮೇಟ್ಲಿ ಒಳ್ಳೇದಕ್ಕೆ ಯೂಸ್ ಮಾಡಬೇಕು, ಒಳ್ಳೆ ಸಿನಿಮಾ. ಯಾಕಂದರೆ ಈ ಸಿನಿಮಾ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಬರ್ತಾರೆ, ಹೊಸ ಹೀರೋ ಬರ್ತಾರೆ, ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಆ ಥರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗಬೇಕು, ಒಂದು ಹೊಸ ಅಲೆ ಬರಬೇಕನ್ನೋದು ನಮ್ಮ ಆಸೆ. ಯಾಕಂದ್ರೆ ಬೇರೆ ಭಾಷೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ, ನಮ್ಮಲ್ಲೂ ಒಂದು ಹೊಸ ಅಲೆ ಬರಬೇಕನ್ನೋದು ನನ್ನ ಆಸೆ. ಯಾಕಂದರೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋಗೋದಿವೆ ನೆಕ್ಸ್ಟ್ ನಮ್ಮ ಭಾಷೆ, ನಮ್ಮ ಕಲ್ಚರ್ನ ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸೊ ಅದಕ್ಕೆ ನಿಮ್ಗಳ ಒಂದು ಪ್ರೀತಿ ವಿಶ್ವಾಸ ಬೇಕು, ಒಂದು ಎನ್ಕರೇಜ್ಮೆಂಟ್ ಬೇಕು. ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಬಂದು ಓಕೆ ಏನೋ ಒಂದು ಸ್ಮಾಲ್ ಇದಿದೆ ಮಾಡಬೇಕು ಅಂತ ಇದು ಕೇಳಿದಾಗ ಓಕೆ ವಿಲ್ ಡೂ. ಯಂಗ್ಸ್ಟರ್ ಟೀಮ್ ಜೊತೆ ನಮ್ಮನ್ನು ಹೆಂಗಾಗಿ ಹೆಂಗೆಂಗೋ ತೋರಿಸ್ಬೇಕಂತಿದ್ದಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಹೆಂಗೆ ಆಗ್ಬಿಡೋಣ ಅಂತ ಬಂದು. ಆ್ಯಂಡ್ ಕಾಸ್ಟ್ಯೂಮರ್ ಪಾಪ ನಾವೇ ಮಾಡ್ತೀವಿ ಅಂದರೆ ಓಕೆ ಫೈನ್, ನೋ ಪ್ರಾಬ್ಲಮ್. ಯಾಕಂದರೆ ಏನೋ ಮಕ್ಕಳ ಒಂದು ವಿಷನ್ ಇರುತ್ತೆ, ಹೆಂಗೆ ತೋರಿಸ್ಬೇಕು ಅನ್ನೋದೊಂದು ವಿಷನ್ ಇರುತ್ತೆ. ಆ್ಯಂಡ್ ಸೆಟ್ಗೆ ಹೋದಾಗ ನಿಜವಲ್ಲೂ ನಾ ಬೇರೆ ಟೈಮ್ ಯಾವತ್ತೂ ಹೋಗಿಲ್ಲ, ಒಂದು 2 ಸತಿ ಶೂಟಿಂಗ್ ಹೋಗಿದ್ದೀನಿ ಅಷ್ಟೇ. ಆಮೇಲೆ ಯಾಕೆ ಮಾಡ್ತಾರೆ, ಯಾಕೆ ಇದು ಬೇಕಾ ಅನ್ನೋ ಯಾವತ್ತೂ ನಾನು ಕೇಳಿದ್ದಿಲ್ಲ. ಯಾಕಂದರೆ ಸಿನಿಮಾಗೆ ಏನು ಬೇಕೋ ಅದು ಮಾಡಬೇಕು. ಯಾಕಂದ್ರೆ ನಾವೇ ಒಂದೊಂದು ಸತಿ ಆಡ್ಕೆ ಮಾಡ್ತೀವಿ, ಏನೇ ಪ್ರೊಡ್ಯೂಸರ್ ಇಷ್ಟು ಕನ್ಫ್ಯೂಸ್ ಆಗಿರುತ್ತೆ ಅಂದರೆ ನಾವೇ ಆಡ್ಕೆ ಮಾಡ್ತಿರ್ತೀವಿ. ನಮ್ಮನ್ನು ನೋಡಿ ಆಡ್ಕೆ ಮಾಡಬಾರ್ದು ಇನ್ನೊಬ್ಬರು. ಅವಾಗ ಹೇಳ್ತಾರೆ ನೀವೇನು ಸರ್ ಕಿತ್ತಾಕಿದ್ರಿ ಅಂತ ಕೇಳ್ತಾರೆ, ಇದೇ ಕಿತ್ತಾಕಿದ್ವಿ ನೋಡಿ ಸರ್ ಅಂತ ಹೇಳ್ಬೋದಲ್ಲ. ಸೊ ನಮಗೆ ಅದೊಂದು ಇದು ಪಿಕ್ಚರ್ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಬಟ್ ಪ್ರೈಮರಿ ನಾವು ಏನು ಮಾಡಬೇಕು ಸಿನಿಮಾಗೆ ಅದು ಮಾಡಬೇಕು. ಓಪನಿಂಗ್ ಇದ್ದ ತಕ್ಷಣ ನಾವು 30 ಕೋಟಿ ಕಲೆಕ್ಟ್ ಮಾಡಿಬಿಡ್ತೀವಿ, 50 ಕೋಟಿ ನೋ, ಅದ್ರ ಬಗ್ಗೆ ಇಲ್ಲ. ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರೆ, ಅವ್ರ ಹೃದಯ ಮುಟ್ಟಿದ್ರೆ ಸಾಕು, ದುಡ್ಡು ತಾನಾಗಲೇ ಬರುತ್ತೆ. ದುಡ್ಡುಗೋಸ್ಕರ ಸಿನಿಮಾ ಮಾಡೋದಲ್ಲ, ಒಂದು ಒಳ್ಳೆ ಸಿನಿಮಾ ಆಗಬೇಕು, ಜನಗಳಿಗೆ ಮುಟ್ಟಬೇಕು ಅನ್ನೋದೇ ನಮ್ಮ ಆಸೆ. ಅದರಲ್ಲಿ ನಿಜವಾಗ್ಲೂ ನಾನು ತುಂಬ ಹೆಮ್ಮೆ ಪಡ್ತೀನಿ. ನನ್ನ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ನ ಆಯ್ಕೆ, ಇಲ್ಲಾಂದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು. ಇಲ್ಲ ಅವ್ರ ಪಪ್ಪನೇ ಹಾಕೊಂಡು ಮಾಡ್ಬೋದು ಸಿನಿಮಾನ. ಪಾಪ ಒಂದು ಡೇಟ್ ಕೊಡು ಪಾಪ ಅಂದರೆ ಆಯ್ತು ಮಾಡ್ಬೋದು. ಬಟ್ ಹೊಸಬ್ರು ಮಾಡಬೇಕು, ಹೊಸ ಇದು ಬರಬೇಕು ಅನ್ನೋದನ್ನು ಅದು ಯಾವಾಗಲೂ ಒಳ್ಳೆಯದು. ಶ್ರೀಮೂರ್ತಿ ಇನ್ನೂ ಬರ್ತಾ ಇರುತ್ತೆ ಸಿನಿಮಾ, ಹೇಳಿದ್ರೆ ಡೋಂಟ್ ಬಾದರ್ ಮಾಡ್ತಾರೆ. ಎಷ್ಟು ಒಳ್ಳೆ ಸಿನಿಮಾ ಬರುತ್ತೆ ಮಾಡು, ಎಲ್ಲಿವರೆಗೂ ದೇವ್ರ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ಮಾಡ್ತಾರೆ ನಾವು ಅಂತ. ಆ್ಯಂಡ್ ಗೀತಾ ಪಿಕ್ಚರ್ಸ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತಾರೆ. ಇವಾಗ ನಮ್ದು 2 ಪಿಕ್ಚರ್ ಆಯಿತು. ಆಮೇಲೆ ನೆಕ್ಸ್ಟ್ ಎ ಫಾರ್ ಆನಂದ್ ಅಂತ ಒಂದು ಬರ್ತಿದೆ. ನೆಕ್ಸ್ಟು ಪೂರ್ಣಿಮನ್ ಮಗ ಧಿರೇನ್ ಅವನಿಗೊಂದು ಫಿಲ್ಮ್ ಮಾಡ್ತಾಯಿದ್ದೆ. ಯಾರು ಡೈರೆಕ್ಟರ್? ಸಂದೀಪ್ ಅಂತ ಡೈರೆಕ್ಟ್ರು, ಶಾಕಾರಿ ಡೈರೆಕ್ಟ್ರು. ತುಂಬ ಖುಷಿ ಆಯಿತು. ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ. ಆ್ಯಂಡ್ ಇಡೀ ಟೀಮ್ಗೆ ನಾನು ನಮಗಿಂತ ಹೆಚ್ಚು ನಿಮ್ಮ ವಿಶಸ್ ಬೇಕು, ಅಭಿಮಾನಿಗಳ ವಿಶಸ್ ಬೇಕು. ಅಪ್ಪಾಜಿ ಹುಟ್ಟಿದಬ್ಬಕ್ಕೆ ದಿವಸ ಬರ್ತಿರೋದು. ಆಮೇಲೆ ಇದು ಬಂದ್ಬಿಟ್ಟು ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆನಂದ್ ಆಡಿಯೋದು. ಅವರು ಐ ಥಿಂಕ್ ಶ್ಯಾಮ್ ಬಂದಿಲ್ಲ, ವಿಷ್ಣು ಅವ್ರು ಬಂದಿದ್ದಾರೆ. ವಿಷ್ಣು ಅವ್ರು ಯಾವಾಗಲೂ ಬರ್ತಾ ಇರ್ತಾರೆ, ಯಾಕಂದರೆ ಪ್ರಾಣ ತಿನ್ನಕ್ಕಂತಲೇ ಬರ್ತಾ ಇರ್ತಾರೆ. ಅದು ನಾವು ಅವಾಗ ಸಂಬಂಧಗಳು ಇಟ್ಕೊಂಡಿರ್ತೀವಿ. ಆ್ಯಂಡ್ 2 ಸಾಂಗ್ಸ್ ಬೇರೆ ಬಂದಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಟ್ರೈಲರ್ ನೋಡಿದಾಗ ಭಾಳ ಖುಷಿ ಆಯಿತು. ಐ ಥಿಂಕ್ ಎವ್ರಿಬಡಿ ವಿಲ್ ಲೈಕ್ ದ ಫಿಲ್ಮ್ ಅಂತ ನಾನು ಭಾವಿಸ್ತೀನಿ. ಅದು ಅಪ್ಪಾಜಿ ಹುಟ್ಟುಹಬ್ಬಕ್ಕೆ ಬರ್ತಾ ಇರೋದು. ಇದು ಒಂದು ಅಪ್ಪಾಜಿಗೆ ಕಾಣಿಕೆನ ಇಲ್ಲ ಜನಗಳಿಗೆ ಕಾಣಿಕೆನ, ಅದು ಪ್ರೇಮದ ಕಾಣಿಕೆ ಆಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಸಾರಿ, ಬ್ಯಾಂಗ್ಳೂರು ಕುಮಾರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಇಷ್ಟು ಸಪೋರ್ಟ್ ಮಾಡ್ತಿದ್ದು ತುಂಬ ಖುಷಿಯಾದ ವಿಷಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೀಗ ಮಾಧ್ಯಮ ಮಿತ್ರರು ಪ್ರಶ್ನೆಗಳು ದಯವಿಟ್ಟು ಎಲ್ಲರೂ ಲೈಟ್ ಇಲ್ಲ, ಒಂದು ಸ್ವಲ್ಪ ಮುಂದೆ ಬರ್ತೀರಾ? ಎಸ್, ಓಕೆನಾ?
ಸಿನಿಮಾದಲ್ಲಿ ಜೆನ್ಜಿ ಈಗಿನ ಯೂತ್ಗೆ ಏನು ಕನೆಕ್ಟ್ ಆಗಬೇಕು. ಬೇಸಿಕಲಿ ಜೆನ್ಜಿ ಅಂದ್ಕೊಂಡ್ರೆ ಡೇಟಿಂಗು ಅದು ಅದೇ ಅಂತ ಅಂದ್ಕೊಂಡಿರ್ತಾರೆ. ಇಟ್ಸ್ ನಾಟ್ ಅಬೌಟ್ ದಟ್ ಥಿಂಗ್. ಜೆನ್ಜಿ ಈಸ್ ಮೋರ್ ಅಬೌಟ್ ಎಮೋಷನ್ಸ್. ಜೆನ್ಜಿ ಹುಡುಗರೆಲ್ಲ ಜಾಸ್ತಿ ಅವರ ಎಮೋಷನ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾರೆ. ಆ್ಯಂಡ್ ಈ ಫಿಲಿಮ್ ಜೆನ್ಜೀಸ್ಗೆ ಈಗಿನ ಹುಡುಗರಿಗೆ ತುಂಬ ಕನೆಕ್ಟ್ ಆಗೋವಂಥ ಸಿನಿಮಾ. ಅದೇ ರೀತಿ ಈಗಿನ ಹುಡುಗರು ಪ್ಲಸ್ ಫ್ಯಾಮ್ಲಿ ಎಮೋಷನ್ಸ್ ಆಗಲಿ, ಒಂದು ಎಂಟರ್ಟೈನ್ಮೆಂಟ್ ಆಗಲಿ, ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ಫೈರ್ಫ್ಲೈ ಸಿನಿಮಾ. ನಿವೇದಿತಾ ಮೇಡಮ್, ನಿಮಗೆ ಪ್ರಶ್ನೆ ಅಂದರೆ ಸಹಜವಾಗಿ ಅಂದರೆ ನೀವು ಜರ್ನಿ ತುಂಬ ನೋಡಿದಿರಿ, ಜನಗಳು ಇನ್ಸ್ಪಿರೇಷನ್ ಆಗಿರುತ್ತೆ ಇಂಡಸ್ಟ್ರಿಗೆ ಬರೋಕ್ಕೆ. ನಿಮಗೆ ಯಾವ ಪಾಯಿಂಟಲ್ಲಿ ಅಂದರೆ ಇಂಡಸ್ಟ್ರಿಯ ಥಾಟ್ಸು ಶುರುವಾಯಿತು, ಜೊತೆಗೆ ಪ್ರೊಡ್ಯೂಸ್ ಮಾಡಬೇಕಂತ ಥಾಟ್ಸು ಶುರುವಾಯಿತು ಅಂತ? ಸ್ಪೆಸಿಫಿಕ್ ಇನ್ಸಿಡೆಂಟ್ ಏನೂ ಇಲ್ಲ. ಅದು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕಂತ ಕಾನ್ವರ್ಸೇಷನ್ ಆದಾಗ ಫ್ಯಾಮಿಲಿ ಬಿಸ್ನೆಸ್ ಯಾಕೆ ಮಾಡಬಾರ್ದು ಅಂತ ಇದರಲ್ಲೇ ಜಾಯ್ನ್ ಆದೆ ಅಷ್ಟೇ. Nivedita Sharda here. It's always like was your inspiration. It is always from the Rajkumar family, but she vouched on novel-based stories. So, but what is your criteria if you want to make movies? My main criteria is basically to put out good content, tell good stories through whatever medium, maybe movies, web series, whatever it is. Basically tell good stories, that's all. Good quality content. What is this Gen Z all about? Like, you know, when that word itself, it's not too used among the youth itself. Like when he calls Gen Z, like, can you explain? It's very simple, madam. People who are born after 2000s are called Gen Zs. So this is only for people who are after 2000, born after 2000. It's a character who is born after 2000. So how will it connect to people who are born with 90s, 80s? Just let us know. If it's an old film, ಇವಾಗ KGF ನಾವು ಹೆಂಗೆ ಕನೆಕ್ಟ್ ಆಗ್ತೀವಿ ಅಂದರೆ how you will tell, madam. It's that simple. It's a story. It's more about the emotions you connect. Any year, it's about the emotion. Emotion ಇದ್ರೆ ಫ್ಯೂಚರಲ್ಲಾದರೂ ತೆಗಿಬೋದು, ಪಾಸ್ಟಲ್ಲಾದರೂ ತೆಗಿಬೋದು, ಪ್ರೆಸೆಂಟಲ್ಲಾದರೂ ವಿ ಕ್ಯಾನ್ ಶೂಟ್. ಓಕೆ. ಶಿವಣ್ಣನ ಅಟೆನ್ಷನ್ ಒಂದು ಅಟ್ರಾಕ್ಷನ್ಗೋ ಅಥವಾ ಕ್ಯಾರೆಕ್ಟರ್ ನೆಸೆಸಿಟಿ ಇತ್ತಾ? ವಿ ನೀಡ್ ಎ ಸ್ಟ್ರಾಂಗ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಆ ಟೈಮಲ್ಲಿ ತುಂಬ ಆಪ್ಷನ್ಸ್ ನೋಡಿದ್ರಿ, ಬಟ್ ವಿ ನೀಡ್ ಎ ವೆರಿ ನೋನ್ ಫೇಸ್ ಟು ಪ್ಲೇ ದಟ್ ಕ್ಯಾರೆಕ್ಟರ್. ಬಿಕಾಸ್ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್, ಆ ಪಾತ್ರ ಬಂದಾಗ ಅದ್ರ ಇಂಪಾರ್ಟೆನ್ಸ್ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆಗ ಅಪ್ರೋಚ್ ಆದಾಗ ಮೇಡಮ್ ಹೇಳಿದ್ರು, ಯಾಕೆ ಬೇರೆ ನೋನ್ ಫೇಸ್ ಬೇರೆ ಸ್ಟಾರ್ಗೆ ಹೋಗೋದು, ಮನೆಯಲ್ಲೇ ಒಬ್ಬ ಸೂಪರ್ ಸ್ಟಾರ್ ಇರಬೇಕಾದ್ರೆ. ದಟ್ಸ್ ಹೌ ಮೇಡಮ್ ಕನ್ವಿನ್ಸ್ ಶಿವಣ್ಣ. Nivedita being called madam, so how many, like, you know, notes you actually counted while investing for the movie? Everything was done through the bank, so no. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.